ಇದೇ ಸಂದರ್ಭದಲ್ಲಿ ಬಿ.ಆರ್. ಪಾಟೀಲ್ ಅವರು ಮತ್ತೊಂದು ಮಾತನ್ನ ಹೇಳಿದ್ದಾರೆ. ದಿಢೀರ್ ರಾಜೀನಾಮೆ ಏನಲ್ಲ, ರಾಜೀನಾಮೆ ಕೊಡುವಂತಹ ವಿಚಾರ ಮೊದಲೇ ನಿರ್ಧಾರಿತ. ರಾಜೀನಾಮೆ ಕೊಡಬೇಕಾಗಿರೋದು ಅಥವಾ ಕೊಡ್ತೀನಿ ಅಂತ ಹೇಳಿದ್ದು ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ರಾಜೀನಾಮೆ ಬಗ್ಗೆ ನಾನು ಮೊದಲೇ ನಿರ್ಧಾರ ಮಾಡಿದ್ದೆ. ಸಿದ್ದರಾಮಯ್ಯ ಅವರು ಕರೆದ್ರೆ ಹೋಗಿ ಮಾತಾಡ್ತೀನಿ, ಸಮಸ್ಯೆಗಳನ್ನ ಹೇಳ್ತೀನಿ, ಮುಂದೆ ಇಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ ಬಿ.ಆರ್. ಪಾಟೀಲ್ ಅವರು ಅನೌನ್ಸ್ ಮಾಡಿಬಿಟ್ರು. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಬಿ.ಆರ್. ಪಾಟೀಲ್ ಈ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಅವರಿಗೆ ಒಂದೆರಡು ಸಲ ಹೇಳಿದ್ದೆ, ಇದು ಎರಡನೇ ಪತ್ರ. ಪಾಪ ಅವರು ಒತ್ತಡದಲ್ಲಿದ್ದಾರೆ. ಅದು ಮೂಢ ಹಗರಣ, ಮತ್ತೊಂದು ಬಜೆಟು. ಆದರೆ ಅವ್ರಿಗೆ ಹೇಳಿ ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ಕೊನೆಯವರು ಉಳಿತೀನಿ ಅಂತ ಹೇಳಿದ್ನಿ. ಮತ್ತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇತ್ತು ಉಪಯೋಗ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ. ಅನುದಾನ ಎಲ್ಲ ವಿಷಯಗಳಿದಾವಲ್ಲ, ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ. ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಅನೇಕ ಜನ ಬಹುತೇಕ ಎಲ್ಲ ಮೇಲ್ಗಳಿಗೆ ಸಿಗ್ತಾಯಿಲ್ಲ. ಆ ಸಮಸ್ಯೆ ನನಗೊಬ್ಬನಿಗೆಲ್ಲ. ಆ ಕೀಳ್ಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡೋ ಪೊಲಿಟಿಷಿಯನ್ ಅಲ್ಲ ನಾನು. ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ. ಎಷ್ಟೋ ಜನ ಏನೂ MLA ಆಗಲ್ಲ. ನಾನು ಫಾರ್ಚುನೇಟ್, ನಾನು MLA ಆಗಬೇಕಂತೇಳಿ ಬಂದಿಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು. 4 ಸಲ MLA ಆದೆ, 1 ಸಲ MLC ಆದೆ, ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಇದೇ ಸಂದರ್ಭದಲ್ಲಿ ಬಿ.ಆರ್. ಪಾಟೀಲ್ ಅವರು ಮತ್ತೊಂದು ಮಾತನ್ನ ಹೇಳಿದ್ದಾರೆ. ದಿಢೀರ್ ರಾಜೀನಾಮೆ ಏನಲ್ಲ, ರಾಜೀನಾಮೆ ಕೊಡುವಂತಹ ವಿಚಾರ ಮೊದಲೇ ನಿರ್ಧಾರಿತ. ರಾಜೀನಾಮೆ ಕೊಡಬೇಕಾಗಿರೋದು ಅಥವಾ ಕೊಡ್ತೀನಿ ಅಂತ ಹೇಳಿದ್ದು ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ರಾಜೀನಾಮೆ ಬಗ್ಗೆ ನಾನು ಮೊದಲೇ ನಿರ್ಧಾರ ಮಾಡಿದ್ದೆ. ಸಿದ್ದರಾಮಯ್ಯ ಅವರು ಕರೆದ್ರೆ ಹೋಗಿ ಮಾತಾಡ್ತೀನಿ, ಸಮಸ್ಯೆಗಳನ್ನ ಹೇಳ್ತೀನಿ, ಮುಂದೆ ಇಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ ಬಿ.ಆರ್. ಪಾಟೀಲ್ ಅವರು ಅನೌನ್ಸ್ ಮಾಡಿಬಿಟ್ರು. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಬಿ.ಆರ್. ಪಾಟೀಲ್ ಈ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಅವರಿಗೆ ಒಂದೆರಡು ಸಲ ಹೇಳಿದ್ದೆ, ಇದು ಎರಡನೇ ಪತ್ರ. ಪಾಪ ಅವರು ಒತ್ತಡದಲ್ಲಿದ್ದಾರೆ. ಅದು ಮೂಢ ಹಗರಣ, ಮತ್ತೊಂದು ಬಜೆಟು. ಆದರೆ ಅವ್ರಿಗೆ ಹೇಳಿ ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ಕೊನೆಯವರು ಉಳಿತೀನಿ ಅಂತ ಹೇಳಿದ್ನಿ. ಮತ್ತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇತ್ತು ಉಪಯೋಗ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ. ಅನುದಾನ ಎಲ್ಲ ವಿಷಯಗಳಿದಾವಲ್ಲ, ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ. ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಅನೇಕ ಜನ ಬಹುತೇಕ ಎಲ್ಲ ಮೇಲ್ಗಳಿಗೆ ಸಿಗ್ತಾಯಿಲ್ಲ. ಆ ಸಮಸ್ಯೆ ನನಗೊಬ್ಬನಿಗೆಲ್ಲ. ಆ ಕೀಳ್ಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡೋ ಪೊಲಿಟಿಷಿಯನ್ ಅಲ್ಲ ನಾನು. ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ. ಎಷ್ಟೋ ಜನ ಏನೂ MLA ಆಗಲ್ಲ. ನಾನು ಫಾರ್ಚುನೇಟ್, ನಾನು MLA ಆಗಬೇಕಂತೇಳಿ ಬಂದಿಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು. 4 ಸಲ MLA ಆದೆ, 1 ಸಲ MLC ಆದೆ, ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಇದೇ ಸಂದರ್ಭದಲ್ಲಿ ಬಿ.ಆರ್. ಪಾಟೀಲ್ ಅವರು ಮತ್ತೊಂದು ಮಾತನ್ನ ಹೇಳಿದ್ದಾರೆ. ದಿಢೀರ್ ರಾಜೀನಾಮೆ ಏನಲ್ಲ, ರಾಜೀನಾಮೆ ಕೊಡುವಂತಹ ವಿಚಾರ ಮೊದಲೇ ನಿರ್ಧಾರಿತ. ರಾಜೀನಾಮೆ ಕೊಡಬೇಕಾಗಿರೋದು ಅಥವಾ ಕೊಡ್ತೀನಿ ಅಂತ ಹೇಳಿದ್ದು ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ರಾಜೀನಾಮೆ ಬಗ್ಗೆ ನಾನು ಮೊದಲೇ ನಿರ್ಧಾರ ಮಾಡಿದ್ದೆ. ಸಿದ್ದರಾಮಯ್ಯ ಅವರು ಕರೆದ್ರೆ ಹೋಗಿ ಮಾತಾಡ್ತೀನಿ, ಸಮಸ್ಯೆಗಳನ್ನ ಹೇಳ್ತೀನಿ, ಮುಂದೆ ಇಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ ಬಿ.ಆರ್. ಪಾಟೀಲ್ ಅವರು ಅನೌನ್ಸ್ ಮಾಡಿಬಿಟ್ರು. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಬಿ.ಆರ್. ಪಾಟೀಲ್ ಈ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಅವರಿಗೆ ಒಂದೆರಡು ಸಲ ಹೇಳಿದ್ದೆ, ಇದು ಎರಡನೇ ಪತ್ರ. ಪಾಪ ಅವರು ಒತ್ತಡದಲ್ಲಿದ್ದಾರೆ. ಅದು ಮೂಢ ಹಗರಣ, ಮತ್ತೊಂದು ಬಜೆಟು. ಆದರೆ ಅವ್ರಿಗೆ ಹೇಳಿ ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ಕೊನೆಯವರು ಉಳಿತೀನಿ ಅಂತ ಹೇಳಿದ್ನಿ. ಮತ್ತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇತ್ತು ಉಪಯೋಗ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ. ಅನುದಾನ ಎಲ್ಲ ವಿಷಯಗಳಿದಾವಲ್ಲ, ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ. ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಅನೇಕ ಜನ ಬಹುತೇಕ ಎಲ್ಲ ಮೇಲ್ಗಳಿಗೆ ಸಿಗ್ತಾಯಿಲ್ಲ. ಆ ಸಮಸ್ಯೆ ನನಗೊಬ್ಬನಿಗೆಲ್ಲ. ಆ ಕೀಳ್ಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡೋ ಪೊಲಿಟಿಷಿಯನ್ ಅಲ್ಲ ನಾನು. ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ.
ಪಾಪ ಎಷ್ಟೋ ಜನ ಏನೂ ಎಮ್ ಎಲ್ ಎನೂ ಆಗಲ್ಲ, ನಾನು ಫಾರ್ಚುನೇಟ್, ನಾನು ಏನಾದ್ರು ಎಮ್ ಎಲ್ ಎ ಆಗಬೇಕಂತೇಳಿ ಬಂದಿಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು, 4 ಸಲ ಎಮ್ ಎಲ್ ಎ ಆದೆ, 1 ಸಲ MLC ಆದೆ, ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಇದೇ ಸಂದರ್ಭದಲ್ಲಿ BR ಪಾಟೀಲ್ ಅವರು ಮತ್ತೊಂದು ಮಾತನ್ನ ಹೇಳಿದ್ದಾರೆ. ದಿಢೀರ್ ರಾಜೀನಾಮೆ ಏನಲ್ಲ, ರಾಜೀನಾಮೆ ಕೊಡುವಂತಹ ವಿಚಾರ ಮೊದಲೇ ನಿರ್ಧಾರಿತ. ರಾಜೀನಾಮೆ ಕೊಡಬೇಕಾಗಿರೋದು ಅಥವಾ ಕೊಡ್ತೀನಿ ಅಂತ ಹೇಳಿದ್ದು ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ರಾಜೀನಾಮೆ ಬಗ್ಗೆ ನಾನು ಮೊದಲೇ ನಿರ್ಧಾರ ಮಾಡಿದ್ದೆ. ಸಿದ್ದರಾಮಯ್ಯ ಅವರು ಕರೆದ್ರೆ ಹೋಗಿ ಮಾತಾಡ್ತೀನಿ, ಸಮಸ್ಯೆಗಳನ್ನು ಹೇಳ್ತೀನಿ, ಮುಂದೆ ಇಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ BR ಪಾಟೀಲ್ ಅವರು ಅನೌನ್ಸು ಮಾಡಿಬಿಟ್ರು. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ BR ಪಾಟೀಲ್ ಈ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಅವರಿಗೆ 1-2 ಸಲ ಹೇಳಿದ್ದೆ, ಇದು 2ನೇ ಪತ್ರ. ಪಾಪ ಅವರು ಒತ್ತಡದಲ್ಲಿದ್ದಾರೆ, ಅದು ಮೂಢ ಹಗರಣ, ಮತ್ತೊಂದು ಬಜೆಟು. ಆದರೆ ಅವ್ರಿಗೆ ಹೇಳಿ, ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ಮುನ್ನೆ ಕೊನೆಯವರು ಉಳಿತೀನಿ ಅಂತ ಹೇಳಿನಿ. ಮತ್ತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇದ್ದು ಉಪಯೋಗ ಇಲ್ಲ ಅಂಥೇಳಿ ಬಿಟ್ಬಿಟ್ಟೆ. ಅನುದಾನ ಎಲ್ಲ ವಿಷಯಗಳಿದಾವಲ್ಲ, ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ. ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಅನೇಕ ಜನ ಬಹುತೇಕ ಎಲ್ಲ ಮೇಲ್ಗಳಿಗೆ ಸಿಗ್ತಾಯಿಲ್ಲ. ಆ ಸಮಸ್ಯೆ ನನಗೊಬ್ಬನಿಗೆಲ್ಲ. ಆ ಕೀಳ್ಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡುವ ಪೊಲಿಟಿಷಿಯನ್ ಅಲ್ಲ. ನಾನು ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ. ಪಾಪ ಎಷ್ಟೋ ಜನ ಏನೂ ಎಮ್ ಎಲ್ ಎನೂ ಆಗಲ್ಲ, ನಾನು ಫಾರ್ಚುನೇಟ್, ನಾನು ಏನಾದ್ರು ಎಮ್ ಎಲ್ ಎ ಆಗಬೇಕಂತೇಳಿ ಬಂದಿಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು, 4 ಸಲ MLA ಆದೆ, 1 ಸಲ MLC ಆದೆ, ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಇದೇ ಸಂದರ್ಭದಲ್ಲಿ BR ಪಾಟೀಲ್ ಅವರು ಮತ್ತೊಂದು ಮಾತನ್ನ ಹೇಳಿದ್ದಾರೆ. ದಿಢೀರ್ ರಾಜೀನಾಮೆ ಏನಲ್ಲ, ರಾಜೀನಾಮೆ ಕೊಡುವಂತಹ ವಿಚಾರ ಮೊದಲೇ ನಿರ್ಧಾರಿತ. ರಾಜೀನಾಮೆ ಕೊಡಬೇಕಾಗಿರೋದು ಅಥವಾ ಕೊಡ್ತೀನಿ ಅಂತ ಹೇಳಿದ್ದು ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ರಾಜೀನಾಮೆ ಬಗ್ಗೆ ನಾನು ಮೊದಲೇ ನಿರ್ಧಾರ ಮಾಡಿದ್ದೆ. ಸಿದ್ದರಾಮಯ್ಯ ಅವರು ಕರೆದ್ರೆ ಹೋಗಿ ಮಾತಾಡ್ತೀನಿ, ಸಮಸ್ಯೆಗಳನ್ನು ಹೇಳ್ತೀನಿ, ಮುಂದೆ ಇಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ BR ಪಾಟೀಲ್ ಅವರು ಅನೌನ್ಸು ಮಾಡಿಬಿಟ್ರು. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ BR ಪಾಟೀಲ್ ಈ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಅವರಿಗೆ 1-2 ಸಲ ಹೇಳಿದ್ದೆ, ಇದು 2ನೇ ಪತ್ರ. ಪಾಪ ಅವರು ಒತ್ತಡದಲ್ಲಿದ್ದಾರೆ, ಅದು ಮೂಢ ಹಗರಣ, ಮತ್ತೊಂದು ಬಜೆಟು. ಆದರೆ ಅವ್ರಿಗೆ ಹೇಳಿ, ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ಮುನ್ನೆ ಕೊನೆಯವರು ಉಳಿತೀನಿ ಅಂತ ಹೇಳಿನಿ. ಮತ್ತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇದ್ದು ಉಪಯೋಗ ಇಲ್ಲ ಅಂಥೇಳಿ ಬಿಟ್ಬಿಟ್ಟೆ. ಅನುದಾನ ಎಲ್ಲ ವಿಷಯಗಳಿದಾವಲ್ಲ, ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ. ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಅನೇಕ ಜನ ಬಹುತೇಕ ಎಲ್ಲ ಮೇಲ್ಗಳಿಗೆ ಸಿಗ್ತಾಯಿಲ್ಲ. ಆ ಸಮಸ್ಯೆ ನನಗೊಬ್ಬನಿಗೆಲ್ಲ. ಆ ಕೀಳ್ಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡುವ ಪೊಲಿಟಿಷಿಯನ್ ಅಲ್ಲ. ನಾನು ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ. ಪಾಪ ಎಷ್ಟೋ ಜನ ಏನೂ ಎಮ್ ಎಲ್ ಎನೂ ಆಗಲ್ಲ, ನಾನು ಫಾರ್ಚುನೇಟ್, ನಾನು ಏನಾದ್ರು MLA ಆಗಬೇಕಂತೇಳಿ ಬಂದಿಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು, 4 ಸಲ MLA ಆದೆ, 1 ಸಲ MLC ಆದೆ, ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಇದೇ ಸಂದರ್ಭದಲ್ಲಿ BR ಪಾಟೀಲ್ ಅವರು ಮತ್ತೊಂದು ಮಾತನ್ನ ಹೇಳಿದ್ದಾರೆ. ದಿಢೀರ್ ರಾಜೀನಾಮೆ ಏನಲ್ಲ, ರಾಜೀನಾಮೆ ಕೊಡುವಂತಹ ವಿಚಾರ ಮೊದಲೇ ನಿರ್ಧಾರಿತ. ರಾಜೀನಾಮೆ ಕೊಡಬೇಕಾಗಿರೋದು ಅಥವಾ ಕೊಡ್ತೀನಿ ಅಂತ ಹೇಳಿದ್ದು ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ರಾಜೀನಾಮೆ ಬಗ್ಗೆ ನಾನು ಮೊದಲೇ ನಿರ್ಧಾರ ಮಾಡಿದ್ದೆ. ಸಿದ್ದರಾಮಯ್ಯ ಅವರು ಕರೆದ್ರೆ ಹೋಗಿ ಮಾತಾಡ್ತೀನಿ, ಸಮಸ್ಯೆಗಳನ್ನು ಹೇಳ್ತೀನಿ, ಮುಂದೆ ಇಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ BR ಪಾಟೀಲ್ ಅವರು ಅನೌನ್ಸು ಮಾಡಿಬಿಟ್ರು. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ BR ಪಾಟೀಲ್ ಈ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ.